ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 57 ವೆಯ್ಟ್ ಲಾಸ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಅಡಮ್ಮ, ಒಂದು ಹಾಯ್. ಏನಮ್ಮ ನಿನ್ನ ಹೆಸರು? ನಿದೀಕ್ಷಾ. ಸೊ ಸ್ನಾನ ಮಾಡಿದ್ದಾಯಿತು. ಟೈಮ್ ಅಂತೂ ಆಗಲೇ 11:15 ಆಗ್ತಾ ಬರ್ತಾಯಿದೆ. ಇನ್ನೂ ಊಟ ಮಾಡಲಿಲ್ಲ. ಸೊ ಮುದ್ದೆ ತಗೊಳ್ಳೋಣ ಅಂತ ಹೇಳಿ ಇನ್ನು ಮುದ್ದೆ ಮಾಡಬೇಕು ನನಗೋಸ್ಕರ ಅಂತ ನಾನು ಮಾಡ್ಕೋಬೇಕು. ಇವಳಿಗೂ ಇನ್ನೂ ಊಟ ಮಾಡಿಸ್ಲಿಲ್ಲ. ಬೆಳಗ್ಗೆ ಏನೋ ಹಾಲು ಮತ್ತು ಬಿಸ್ಕೆಟ್ ತಿಂದಿದ್ದಾಳೆ. ನಿನ್ನ ಜೊತೆನೇ ತಿಂತೀನಿ ಮಮ್ಮಿ, ನಿನ್ನ ಜೊತೆನೇ ತಿಂತೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ದಾಳೆ. ಆವಾಗಿಂದ ಊಟ ಮಾಡಲಿಲ್ಲ ಅವಳು. ಸೊ ಅವಳಿಗೂ ಮಾಡಿಸ್ಕೊಂಡು ನಾನು ಊಟ ಮಾಡಬೇಕು. ಸೊ ಬನ್ನಿ, ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಇರುತ್ತೆ ಏನು ಅನ್ನೋದನ್ನು ನೋಡೋಣ. ಹಾಗೆ ಏನು ಕೆಲವೊಬ್ಬರು ಕೇಳ್ತಾಯಿದ್ರು, ಟೀ ಕಾಫಿ ಕುಡಿತೀರಾ ನೀವು ಅಂತ ಹೇಳಿ. ಟೀ ಅಂದರೆ ಯಾವಾಗಾದರೂ ಒಂದೊಂದು ಸತಿ ತೊಗೊಳ್ತೀನಪ್ಪ, ಯಾವಾಗಲೂ ತೊಗೊಳ್ಳೋದಿಲ್ಲ. ಸೊ ಟೀ ಕಾಫಿ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ? ಹೌದು, ಆರಾಮಾಗಿ ಮಾಡ್ಬೋದು. ಯಾವಾಗಾದರೂ ಒಂದು ಸತಿ ತೊಗೊಳ್ಳಿ, ಓಕೆನಾ? ಇಲ್ಲ ನೀವು ಕಾಫಿ ಲವರ್ ಆದರೆ ಅಥವಾ ಟೀ ಲವರ್ ಆದರೆ, ನನಗೆ ಟೀ ಕಾಫಿ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅನ್ನೋರು, ಸೊ ಡೈಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಟೈಮ್ ತೊಗೊಳ್ಳಿ, ಬೆಳಗ್ಗೆ ಅಥವಾ ಸಾಯಂಕಾಲ. ಆದಷ್ಟು ಸಾಯಂಕಾಲ ತೊಗೊಂಡ್ರೆ ಒಳ್ಳೆಯದು. ಒಂದು 4 ಗಂಟೆ ಸುಮಾರಲ್ಲಿ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಇವಾಗ 11 ಗಂಟೆ ಸುಮಾರಿಗೆ ನಾವು ಲಂಚ್ ತೊಗೊಳ್ತೀವಿ. ಸೊ ಆ ಒಂದು ಗ್ಯಾಪ್ ಏನಿರುತ್ತೆ 4 ಗಂಟೆವರೆಗೂ, ಸೊ ಲೈಟಾಗಿ ನಮಗೇನಾದರೂ ಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ 4 ಗಂಟೆ ಸುಮಾರಲ್ಲಿ. ಸೊ ಸ್ನ್ಯಾಕ್ಸ್ ತೊಗೊಳ್ಳೋ ಬದಲು ಆ ಒಂದು ಕಾಫಿ ತೊಗೊಳ್ಳಿ ಅಥವಾ ಟೀ ತೊಗೊಳ್ಳಿ. ಆಮೇಲೆ ನಾರ್ಮಲಾಗಿ ಡಿನ್ನರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಕುಡಿಬೋದು. ಅದು ಏನಂದರೆ ಇವಾಗ ಕುಡಿದ್ರೆ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆದಷ್ಟು ಬೇಡ ಅಂತ ಹೇಳ್ತೀವಿ. ನಾವು ಕುಡಿಲೇಬೇಕು ಅನ್ನೋರು ಆರಾಮಾಗಿ ತೊಗೋಬೋದು. ಒಂದು ಚಿಕ್ಕ ಲೋಟದಲ್ಲಿ ಒಂದು ಟೈಮ್ಗೆ ತೊಗೋಬೋದು. ನೀವು ವೆಯ್ಟ್ ಲಾಸ್ ಮಾಡೋವರೆಗೂ ಒಂದೊಂದು ಟೈಮ್ ಒಂದು ಸ್ವಲ್ಪ ತೊಗೋಬೋದು, ಓಕೆನಾ? ಸೊ ಆನಂತರ ಬಂದು ವೆಯ್ಟ್ ಸ್ಟ್ರಕ್ ಆಗ್ತಿದೆ ಅಂತ ಹೇಳ್ತಾ ಇದ್ರ. ವೆಯ್ಟು ಏನಾದರೂ ನಾವು ವೆಯ್ಟ್ ಲಾಸ್ ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ, ಸೊ ಆ ಒಂದು ಕಾರಣಕ್ಕೋಸ್ಕರ ವೆಯ್ಟು ಸ್ಟ್ರಕ್ ಆಗುತ್ತೆ. ಕೆಲವು ಸತಿ ಒಂದೇ ಸಮನಾಗಿ ಹೋಗೋದಿಲ್ಲಪ್ಪ, ಕೆಲವು ಸತಿ ಸ್ಟ್ರಕ್ ಆಗೇ ಆಗುತ್ತೆ. ಬಟ್ ನಾವು ಡಿಸಪಾಯಿಂಟ್ ಮಾಡ್ಕೋಬಾರ್ದು, ಓಕೆನಾ? ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವತ್ತು 100-200 ಗ್ರಾಮ್ ಕಮ್ಮಿ ಆಗಿದೆ ಅಂದರೆ ಮತ್ತೆ ನಾಳೆ ಅದೇ ವೆಯ್ಟ್ ತೋರಿಸಿದ್ರೆ, ಅಯ್ಯೋ ನನ್ನ ನಿನ್ನೆನೂ ಅಷ್ಟೇ ಇದೆ, ಇವತ್ತು ಅಷ್ಟೇ ಇದೆ ಅಂತ ಯೋಚನೆ ಮಾಡಬಾರ್ದು. ಸೊ ಅಟ್ಲೀಸ್ಟ್ ಒಂದು 3 ದಿನನಾದರೂ ಟೈಮ್ ಬೇಕು ವೆಯ್ಟ್ ಲಾಸ್ ಆಗೋದಕ್ಕೆ, ಓಕೆನಾ? ಒಂದೇ ಸಮನಾಗಿ ದಿನ 100-200 ಆ ಥರ ಕಮ್ಮಿ ಆಗೋದಿಲ್ಲ. ಯಾವಾಗಾದರೂ ಒಂದೊಂದು ಸತಿ ಸ್ಟ್ರಕ್ ಆಗುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ, ಓಕೆನಾ? ಸೊ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. 15 ದಿನ, 1 ವಾರ ಸ್ಟ್ರಕ್ ಆಗಿದೆ ಅಂದಮೇಲೆ ಏನೋ ತಪ್ಪಿದೆ ಅಂದರೆ, ನೀವೇನೋ ತಪ್ಪು ಮಾಡ್ತಾಯಿದ್ದೀರಾ. ಕರೆಕ್ಟಾಗಿ ನೀರು ಕುಡಿತಾ ಇಲ್ಲ, ನಿದ್ದೆ ಮಾಡ್ತಾಯಿಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರ, ಅಥವಾ ಟೈಮ್ ಕರೆಕ್ಟಾಗಿ ಊಟ ಮಾಡಿರೋದಿಲ್ಲ, ಹೆವಿಯಾಗಿ ಊಟ ತೊಗೊಂಡಿರ್ತೀರ, ಅಥವಾ ಏನಾದರೂ ನಾನ್ ವೆಜ್ ಆ ಥರ ಏನಾದರೂ ಹೆವಿಯಾಗಿ ತೊಗೊಂಡಿರ್ತೀರ, ಮತ್ತು ಒಂದು ಗ್ಯಾಪ್ ಕೊಡ್ದಿರೇ ಊಟ ಮಾಡಿರ್ತೀರ. ಸೊ ಆ ಒಂದು ಏನೋ ಕೆಲವೊಂದಷ್ಟು ತಪ್ಪುಗಳಿರ್ತವೆ. ಸೊ ಅಂಥ ಟೈಮಲ್ಲಿ ಆ ಒಂದು ವೆಯ್ಟ್ ಅನ್ನೋದು ಸ್ಟ್ರಕ್ ಆಗುತ್ತೆ. ನಮ್ದು ಏನಾದರೂ ತಪ್ಪಿದರೆ ಮಾತ್ರ ವೆಯ್ಟು ಸ್ಟ್ರಕ್ ಆಗೋದು. ಇಲ್ಲ ಅಂದರೆ ಒಂದು ವೇಯಲ್ಲಿ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಓಕೆನಾ? ಸೊ ಏನಾದರೂ ಕರೆಸಿದರೆ ಕೇಳಿ, ನನಗೆ ಗೊತ್ತಿರೋಷ್ಟು ನಾನು ಕಮೆಂಟ್ಸ್ ಮೂಲಕ ಅಥವಾ ಈ ಥರ ವಿಡಿಯೋ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ, ಹಸುವಾಗ್ತಾ ಇದೆ, ಊಟ ಮಾಡೋಣ. ನಿನ್ನೆ ಗೋಧಿ ನುಚ್ಚು ರೈಸು ಮತ್ತು ಚಿಕನ್ ಸಾಂಬಾರು, ಹಾಗೆ ಕಬಾಬ್ ತಿಂದಿದ್ದು, ಮತ್ತು ಒಂದು ಲೋಟ ಹಾಲು ತೊಗೊಂಡೆ ಈವ್ನಿಂಗು, ಮತ್ತು ಏನೂ ತೊಗೊಂಡಿಲ್ಲ. ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಸೊ ಬನ್ನಿ ಮುದ್ದೆ ಮಾಡ್ಕೊಳ್ಳೋಣ. ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಆಗಲೇ ಆಗೋಗಿತ್ತಪ್ಪ, ಒಂದು 11:30-11:45 ಆಗೋಗಿತ್ತು ಟೈಮು. ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಪ್ಪ ಮುದ್ದೆ ತಿನ್ನೋದು, ನನಗೆ ಗೊತ್ತಿಲ್ಲ. ಗೋಧಿ ನುಚ್ಚು ಅದು ಇದು ತಿನ್ಕೊಂಡೇ ಇದ್ದೀನಿ. ಯಾಕೆ ಈ ನಡುವೆ ಮುದ್ದೆ ತೊಗೊತಾ ಇಲ್ವಾ ಅಂತ ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಫೇವ್ರೇಟು, ಯಾವಾಗಲೂ ನಾನು ಮಿಸ್ ಮಾಡೋದೇ ಇಲ್ಲ ಮುದ್ದೆನ, ಇರಲೇಬೇಕು ನನಗೆ ಕಂಪಲ್ಸರಿ. ಸೊ ಇವಾಗ ಮಾಡ್ತಾಯಿದ್ದೀನಿ. ಸಿಂಪಲಾಗಪ್ಪ, ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು, ಆಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಕಲಸೋ ಅಂಥದ್ದೇ. ಒಂದು ಚಿಕ್ಕದಾಗಿ ಒಂದು ಮುದ್ದೆ ಆಗುತ್ತೆ. ನನಗೂ ನನ್ನ ಮಗಳಿಗೆ ಇಬ್ರಿಗೂ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣೇನೂ ಇರಲಿಲ್ಲಪ್ಪ, ಎಲ್ಲ ಖಾಲಿ ಆಗೋಗಿತ್ತು. ಅದು ಯಾವುದೋ ಒಂದು ಮೂಸಂಬಿನೋ ಆರೆಂಜೋ ಗೊತ್ತಿಲ್ಲ, ಮೇ ಬಿ ಮೂಸಂಬಿ ಅಂದ್ಕೊಳ್ತೀನಿ ಇದು, ಯಾಕಂದರೆ ತುಂಬ ಗಟ್ಟಿ ಇತ್ತು, ಸುಲಿಯೋದಕ್ಕೆ ಆಗಲಿಲ್ಲ. ಸೊ
ಆಮೇಲೆ ಒಂದು ಬನಾನಾ ತೊಗೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಇವಾಗ ನಾನು ಯಾವ ಥರ ಊಟ ಮಾಡ್ತೀನೋ ಅವಳಿಗೂ ಅದೇ ಥರನೇ ಇಷ್ಟ. ನನಗೂ ಫ್ರೂಟ್ಸ್ ಕೊಡು, ನನಗೂ ಏನೋ ವೆಜಿಟೇಬಲ್ ಕೊಡು, ನೀನೇ ತಿಂತೀಯ ನನಗೆ ಕೊಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾಳೆ. ನಾನು ಊಟ ಮಾಡೋವರೆಗೂ ಊಟ ಮಾಡಲಿಲ್ಲಪ್ಪ ಅವಳು, ನಿನ್ನ ಜೊತೆನೇ ತಿಂತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ಅವಳಿಗೂ ಸಹ ಸೇರಿಸಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಣ್ಣೆಲ್ಲ ಖಾಲಿಯಾಗಿದೆ, ತೊಗೊಂಬರಬೇಕು. ಇತ್ತೀಚೆಗೆ ಎಲ್ಲೂ ಹೋಗಲಿಲ್ಲ ತೊಗೊಂಬರೋದಕ್ಕೆ, ಹಸ್ಬೆಂಡ್ಗೂ ಸಹ ಟೈಮ್ ಇಲ್ಲ. ಸೊ ಒಂದು ಬನಾನಾ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಮೊಟ್ಟೆನೂ ಸಹ ಬೇಯಿಸಿಟ್ಟಿದ್ದೀನಿ. ಸೊ ಅದನ್ನು ಸಹ ತೊಗೋಬೇಕು. ಆಮೇಲೆ ಇನ್ನು ಇವತ್ತು ಏನಾಗಿದೆ ಅಂದರೆ ಸೊ ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆ ಕೂತಿದ್ವಿ. ಆಮೇಲೆ ಯೋಗಿತಾ ಫೋನ್ ತೊಗೊಂಬಂದ್ಲು. ಬಂದಾದಮೇಲೆ ಸರಿ ಒಂದು ರೀಲ್ಸ್ ಮಾಡೋಣ ಮೂವರು, ಅಂದರೆ ನಾನು ಮತ್ತು ಮಕ್ಕಳಿಬ್ಬರೂ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯೋಗಿತಾ ಇದ್ಕೊಂಡು ನನ್ನ ಅಪ್ಕೊಂಡು ಕೂತಿದ್ಲು. ನಿರೀಕ್ಷೆಗೆ ಕೋಪ ಬಂತು. ಅವಳೇನು ಮಾಡಿದ್ದಾಳೆ, ಒಳಗಡೆ ಅಳ್ತಾ ಇದ್ಲು. ನಂದು ಮಮ್ಮಿ, ನೀನು ಯಾಕೆ ಹಿಡ್ಕೊಂಡಿದ್ಯಾ, ನಂದು ಬಿಡು ಮಮ್ಮಿ ಅಂತ ಹೇಳಿ ಅವಳು ಒಳಗಡೆ ಕೂತ್ಕೊಂಡು ಅಳ್ತಾ ಇದ್ಲು. ಎಷ್ಟು ಕರೆದ್ರೂ ಬಂದಿಲ್ಲ ಆಚೆಗಡೆ. ಎಷ್ಟು ಕರೆದ್ರೂ ಬರ್ತಾ ಇಲ್ವಲ್ಲ, ಸರಿ ಒಂದು ರೀಲ್ಸ್ ಮಾಡೋಣ, ಅವಳು ನೋಡಿಕೊಂಡು ಬರ್ತಾಳೆ ಹತ್ರ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇದ್ವಪ್ಪ. ಅದು ಯಾವುದೋ ಒಂದು ಅಪ್ಪುದು ಸಾಂಗು, ಅದೇನು ಬರಬೇಡ ಕ್ಷಮಿಸಯ್ಯ ಅಂತದ್ದು ಯಾವುದೋ ಒಂದು ಹಾಡಿದೆಯಲ್ಲ, ಅದು ಸ್ಕ್ರೋಲ್ ಮಾಡ್ತಾ ಇರುವಾಗ ಆ ಒಂದು ಹಾಡು ಬಂತು. ಸರಿ ಇದನ್ನೇ ಮಾಡೋಣ ಅಂತ ಹೇಳಿ ಸುಮ್ಮನೆ ಮಾಡ್ತಾ ಇದ್ದಿದ್ದು. ಅದು ಹೆಂಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅದಕ್ಕೆ ಅಂದರೆ ನೋಡಿ, ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಅಪ್ಪ, ಅದು ಬೇಕು ಅಂತ ಮಾಡಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ. ಸುಮ್ಮನೆ ಹಾಗೆ ಮಾಡ್ತಾ ಇದ್ದಿದ್ದು, ಬಂದ ತಲೆ ಮೇಲೆ ಪಟ್ಟಂತ ಒಂದು ಹಾಕಿದ್ಲು. ಅದಕ್ಕೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂದರೆ ದೇವರೇ, ನನ್ನ ನಿಜವಾಗ್ಲೂ ಇವಾಗಲೂ ನೋಡ್ಕೊಂಡು ನಾನೇ ನಗಿತಾ ಇದ್ದೀನಿ ಆ ಒಂದು ವಿಡಿಯೋನ. ಹಂಗೆ ಮಾಡ್ತಾರೆ ಮಕ್ಕಳು. ಕೆಲವೊಂದು ಸತಿ ಎಷ್ಟು ಕೋಪ ಬರುತ್ತೆ ಅಂದರೆ ಕೆಲವೊಂದು ಸತಿ ಅಷ್ಟೇ ನಗು ಬರುತ್ತೆ. ಆ ಥರ ಮಾಡ್ತಾರೆ ಮನೇಲಿದ್ದರೆ. ಇನ್ನೊಂದು ತಿಂಗಳು ಹಂಗೆ ಹಿಂಗೆ ಸ್ವಲ್ಪ ಸುಧಾರಿಸ್ಬಿಟ್ರೆ ಆಮೇಲೆ ಸ್ಕೂಲ್ಗೆ ಹೋಗ್ತಾರೆ ಅವ್ರ ಪಾಡಿಗೆ. ಅವ್ರಿಗೆ ಬೆಳಗ್ಗೆ ಹೋದರೆ ಮತ್ತು ಸಾಯಂಕಾಲ ಬರೋವಂಥದ್ದು. ಸೊ ಇನ್ನು ತಾಯಂದ್ರಿಗೆ ಡ್ಯೂಟಿ ಶುರುವಾಗುತ್ತೆ ಇನ್ನೊಂದು ತಿಂಗಳಾದಮೇಲೆ. ಹಾಗೆ ಇನ್ನು ಆಯಿತು, ಮುದ್ದೆ ಮತ್ತು ಸಾಂಬಾರು, ಹಾಗೆ ಸ್ವಲ್ಪ ಹಣ್ಣು, ಮೊಟ್ಟೆ ಎಲ್ಲ ತೊಗೊಂಡಿದ್ದೀನಿ. ಅವಳಿಗೂ ಸಹ ಊಟ ಮಾಡಿಸ್ಕೊಂಡು ನಾನು ಸಹ ಇವಾಗ ಊಟ ಮಾಡ್ತಾಯಿದ್ದೀನಿ. ಇನ್ನು ಯೋಗಿತಾ ಟ್ಯೂಷನ್ಗೆ ಹೋಗಿದ್ಲು. ಬೆಳಗ್ಗೆ ಒಂದು 10 ಗಂಟೆಗೆ ಹೋಗಿ 12 ಗಂಟೆಗೆ ಬರ್ತಾಳೆ. ಅವಳಿಗೆ ಸ್ವಲ್ಪ ಬೇಸಿಕ್ಕು ತುಂಬಾ ನಾಲೆಡ್ಜ್ ಕಮ್ಮಿ ಇದೆ ಬೇಸಿಕ್ದು. ಸೊ ಅದಕ್ಕೋಸ್ಕರ ಈ ಒಂದು ಸಮ್ಮರ್ ಹಾಲಿಡೇಸಲ್ಲಾದರೂ ಕಲ್ತ್ಕೊಳ್ಳಿ ಅಂತ ಹೇಳಿ ಟ್ಯೂಷನ್ಗೆ ಹಾಕಿದ್ದೀವಿ. ಒಂದು 2 ಹವರು ಹೋಗ್ಬಿಟ್ಟು ಬರ್ತಾಳೆ 10 ಗಂಟೆಯಿಂದ 12 ಗಂಟೆವರೆಗೂ. ಇನ್ನು ಊಟ ಎಲ್ಲ ಮಾಡಿದ್ದಾಯಿತು. ಗಿಡದಲ್ಲಿ ಹೂವು ಸಿಕ್ಕಿದ್ವಿ. ಇವತ್ತು ನಾನು ಕಿತ್ಕೊಂಬಂದಿಲ್ಲ ಹೂವನ್ನ, ಅಜ್ಜಿನೇ ಹೋಗಿ ಕಿತ್ಕೊಂಬಂದಿದ್ರು, ತೊಗೊಂಬಂದಿಟ್ಟಿದ್ರು. ಸೊ ಇವಾಗ ಅದನ್ನು ಕಟ್ತಾಯಿದ್ದೀನಿ. ಸಿಗ್ತಾವಪ್ಪ, ಒಂದು 3-4 ಮೊಳ ಆಗೋಷ್ಟು ಸಿಗ್ತವೆ. ಒಂದೊಂದು ಸತಿ ದೇವ್ರ ಫೋಟೋಗೆ ಆಗೋಷ್ಟು ಹೂವು ಸಿಗ್ತವೆ. ಸ್ವಲ್ಪ ದಿನವೇ ಕಮ್ಮಿ ಆಗೋಗ್ಬಿಡ್ತವೆ. ಮತ್ತು ಅದು ಮೊಗ್ಗೆಲ್ಲ ಖಾಲಿ ಆದಮೇಲೆ ಇನ್ನೊಂದು ಸತಿ ಚಿಗುರಿ ಅದರಲ್ಲಿ ಮೊಗ್ಗು ಬಿಡುತ್ತೆ. ಒಂದು ತಿಂಗಳು, 1-2 ತಿಂಗಳು ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸತಿ ಚಿಗುರಿ ಚೆನ್ನಾಗಿ ಮೊಗ್ಗು ಬಿಡುತ್ತೆ. ಆವಾಗ ಇನ್ನೂ ಜಾಸ್ತಿ ಸಿಗ್ತವೆ. ಹಾಗೆ ಇನ್ನು ನನ್ನ ಮಗಳಿಗಂತೂ ಯಾವಾಗಲೂ ಆ ಒಂದು ಜುಟ್ಟಿಗೆ ಮಲ್ಲಿಗೆ ಹೂವು ಇರಲೇಬೇಕು. ಮಲ್ಲಿಗೆ ಹೂವು ಅಂತಲೇ ಅಲ್ಲ, ಯಾವಾಗಲೂ ಒಂದು ಚಿಕ್ಕದಲ್ವ, ಇಷ್ಟೇ ಆ ಜುಟ್ಟಿಗೆ ಒಂದು ಹೂವು ಇಟ್ಟರೆ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಎಲ್ಲಾದರೂ ಇರಲಿ ಎತ್ಕೊಂಬಂದು ಕೊಡ್ತಾಳಪ್ಪ. ಒಂದು ಚಿಕ್ಕದು ಹೂವು ಆಗಿರಲಿ, ಮಮ್ಮಿ ನಂಗೆ ಮುಡಿಸು ಮಮ್ಮಿ ಅಂತ ಎತ್ಕೊಂಬಂದು ಕೊಡ್ತಾಳೆ. ಒಂದೊಂದು ಸತಿ ಅವಳಿಗೋಸ್ಕರ ಅಂತಲೇ ಹೂವು ಇಸ್ಕೊಳ್ತೀನಿ ನಾನು ಅವಳು ಮುಡಿಸೋದಕ್ಕೆ. ಹಾಗೆ ಸೊ ಅವಳಿಗೆ ಒಂದು ಸ್ವಲ್ಪ ಕಟ್ಟಿ ಮುಡಿಸ್ದೆ. ಇನ್ನು ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗಿಸಿಬಿಟ್ಟೆ ಇವತ್ತು. ಅದೇನೋ ಗೊತ್ತಿಲ್ಲ, ಬೇಗ ಕೆಲಸ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ಊಟ ಮಾಡಿದ್ದೀನಿ ಇವತ್ತು. ಒಂದೊಂದು ಸತಿ ಬೇಗ ಆಗುತ್ತೆ, ಒಂದೊಂದು ಸತಿ ಲೇಟಾಗಿ ಆಗುತ್ತೆ. ಇನ್ನು ಸಾಯಂಕಾಲ ಬಂದು ಸ್ವಲ್ಪ ಲೈಟಾಗಿ ಹಸ್ವಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಒಂದಷ್ಟು ದ್ರಾಕ್ಷಿ, ಗೋಡಂಬಿ, ಹಾಗೆ ಸೀಡ್ಸ್ ಏನೇನೋ ಬರುತ್ತಲ್ಲಪ್ಪ, ಏನದು ಮೆಲನ್ ಸೀಡ್ಸು, ಅದು ಇದು ಎಲ್ಲ ಇತ್ತು. ಮತ್ತು ಡೇಟ್ಸ್ ಒಂದು 4-5 ಡೇಟ್ಸ್ ತೊಗೊಳ್ತಾ ಇದ್ದೀನಿ. ಒಂದು 4:15 ಆಗಿತ್ತು ಟೈಮು. ಸೊ ಒಂದು ಟೈಮಲ್ಲಿ ಈ ಒಂದು ಡ್ರೈ ಫ್ರೂಟ್ಸನ್ನು ತೊಗೊಳ್ತಾ ಇದ್ದೀನಿ. ಹಸುವಾದರೆ ತೊಗೊಳ್ತೀನಿ, ಇಲ್ಲ ಅಂದರೆ ನಾನು ಏನೂ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ನಿಮ್ಗೆ ಬೇಕು ಅಂದರೆ ಖಂಡಿತ ತೊಗೋಬೋದು. 4 ಗಂಟೆ ಸುಮಾರಲ್ಲಿ, 11 ಗಂಟೆಗೆ ಊಟ ಮಾಡಿದರೆ 4 ಗಂಟೆ ಸುಮಾರಲ್ಲಿ ಲೈಟಾಗಿ ಏನಾದರೂ ಒಂದು ಹಣ್ಣು ಅಥವಾ ಈ ಥರ ಡ್ರೈ ಫ್ರೂಟ್ಸು ಏನೋ ತೊಗೋಬೋದು. ಇಲ್ಲ ಕಾಫಿ ಕುಡಿಯೋರಾಗಿದ್ದರೆ ಸೊ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ತೊಗೊಳ್ಳಿ, ಓಕೆನಾ.
ಕುಡಿಯೋರು ಇದ್ದರೆ, ಇಲ್ಲ ನಾನು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಅನ್ನೋರು ಸ್ಕಿಪ್ ಮಾಡಿ, ದಯವಿಟ್ಟು ಬೇಡ. ಸ್ಟ್ರಿಕ್ಟಾಗಿ ಮಾಡ್ತಿರೋರು, ಇಲ್ಲ ನನ್ನ ಕೈಯಲ್ಲಿ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಕಾಫಿ ಟೀನ ಅನ್ನೋರು. ಸೊ ಒಂದು 4 ಗಂಟೆ ಸುಮಾರಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ತೊಗೊಳ್ಳಿ, ಆದಷ್ಟು ಬೆಲ್ಲನ ಹಾಕಿ ತೊಗೊಳ್ಳಿ. ಶುಗರು ಬೇಡ, ಓಕೆನಾ. ಆದಷ್ಟು ಕಡಿಮೆ ಮಾಡಿಬಿಡಿ ಅಪ್ಪ ಶುಗರ್ನ, ಆದಷ್ಟು ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ. ಬೆಲ್ಲನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ. ಇವಾಗೆಲ್ಲನೂ ಅದು ಅಷ್ಟೇ, ಏನೋ ಕಲಬೆರಕೆ ಬೆಲ್ಲ ಬರ್ತಾ ಇದೆ. ಆದಷ್ಟು ಚೆನ್ನಾಗಿರೋ ಒಂದು ಆರ್ಗಾನಿಕ್ ಬೆಲ್ಲನ ತೊಗೊಳ್ಳಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮತ್ತು ಸಾಯಂಕಾಲಕ್ಕೆ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಹಲಸಂದೆ ಹಸಿ ಹಲಸಂದೆನ ಸುಲಿತಾ ಇದ್ದೀನಿ. ಚೆನ್ನಾಗೇ ಇರಲಿಲ್ಲಪ್ಪ. ಅಜ್ಜಿ ಅಂತೀನಿ, ತಾತ ಅವ್ರ ತಂಗಿ ಅವ್ರು ಕಟ್ ಕಳಿಸಿರೋವಂಥದ್ದು, ಕೊಟ್ಟಿರೋವಂಥದ್ದು ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಬರೀ ಹುಳನೇ ಇತ್ತು. ಆದರೂ ಅದನ್ನು ಕ್ಲೀನ್ ಮಾಡಿಕೊಂಡು ಒಂದೊಂದೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಡಿಸಿದೆ. ಇನ್ನು ಮತ್ತು ಸಾಯಂಕಾಲಕ್ಕೆ ಬೇಕಲ್ಲಪ್ಪ. ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಬೆಳಗ್ಗೆ ಮಾಡಿದ್ದೆ ಏನದು ಹೆಸ್ರು ಕಾಳು ಹುಳಿ ಮಾಡಿ ಮುದ್ದೆ ಮಾಡಿದ್ದೆ, ಮತ್ತು ಸಾಯಂಕಾಲಕ್ಕೆ ತಿನ್ನೋದಿಲ್ಲ ಗೊತ್ತಾ. ಅದು ಕೆಲವೊಂದು ಸಾಂಬಾರನ್ನು ಸಾಯಂಕಾಲ ತಿನ್ನಲ್ಲ ನಮ್ಮ ಮನೆಗಳಲ್ಲಿ. ಅದಕ್ಕೋಸ್ಕರ ಇನ್ನೂ ಒಂದು ಸತಿ ಅಡುಗೆ ಮಾಡಬೇಕಾಯ್ತು. ಹಾಗೆ ನನಗೋಸ್ಕರ ಅಂತ ನಾನಿಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಚಪಾತಿ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಇನ್ನು ಅದಕ್ಕೆ ಪಲ್ಯ ಬೇರೆ ಮಾಡ್ಕೋಬೇಕು ಅಂತ ಹೇಳಿ ಸರಿ ಕಡಲೆಪುರಿ ಇತ್ತು, ಅದನ್ನು ಇವಾಗ ಚಿತ್ರಾನ್ನ ಥರ ಮಾಡ್ಕೊಳ್ತಾ ಇದ್ದೀನಿ. ಪಟ ಅಂತ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5:30 ಸುಮಾರಿಗೆ ಈ ಒಂದು ಚಿತ್ರಾನ್ನ ರೆಡಿ ಮಾಡಿಕೊಂಡೆ. ಸಿಂಪಲ್ ಆಗಪ್ಪ, ನಾರ್ಮಲ್ ಚಿತ್ರಾನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಮಾಡೋ ಅಂಥದ್ದು. ಅವಲಕ್ಕಿ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೊಂದು ಏನು ಹಸ್ವಾಗ್ತಾ ಇರಲಿಲ್ಲ. ಬೆಳಗ್ಗೆ ಮುದ್ದೆ ತೊಗೊಂಡಿದ್ನಲ್ವಾ, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ನಲ್ವ, ಅಷ್ಟೊಂದು ಏನು ಹಸ್ವಾಗ್ತಾ ಇರಲಿಲ್ಲ, ಲೈಟಾಗಿ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ಕಡಲೆಪುರಿ ಚಿತ್ರಾನ್ನನೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ರೆಡಿ ಆಗುತ್ತೆ, ಬೇಗನೂ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಈ ಕಡೆ ಹಾಲಿಟ್ಟಿದ್ದೀನಿ. ಹಾಲು ಕಾಫಿ ಅವ್ರಿಗೆ, ಅಜ್ಜಿಗೆ ಮತ್ತು ತಾತಗೆ, ನಮ್ಮ ಅತ್ತೆಗೆ, ಇವ್ರಿಗೆಲ್ಲರಿಗೂ ಕಳಿಸ್ತಾ ಇದ್ದೀನಿ. ಕಾಫಿ ಮಾಡಿಕೊಂಡೆ. ಇಲ್ಲಿ ನನ್ನ ಒಂದು ಚಿತ್ರಾನ್ನ ಸಹ ರೆಡಿ ಆಯಿತು. ಸಿಂಪಲಾಗಾದರೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದು. ಇದಾಗಿತ್ತಪ್ಪ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಂಪಲ್ ವಿಡಿಯೋ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಿಂದೆ ಇರುವಂಥ ವೀಡಿಯೋಸನ್ನು ನೋಡಿ ಅದಕ್ಕೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಮತ್ತೆ ನಾನು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.